ನನಗೆ ಇನ್ನೊಂದು ಕುತೂಹಲ ಏನಂದರೆ, ಈ 20-30 ಸಾವಿರ ಸಂಬಳ ಬರೋದಕ್ಕೆ ಶುರು ಆಗಿಬಿಟ್ರೆ ಪಾರ್ಟಿ, ಪಬ್ಬು, ಅಲ್ಲಿ ಹೋಗೋಣ ಅಲ್ಲೊಂದಷ್ಟು ಅಟ್ರಾಕ್ಷನ್ಸ್ ಇದೆ, ಇಲ್ಲಿ ಹೋಗೋಣ ಇಲ್ಲೊಂದಷ್ಟು ಅಟ್ರಾಕ್ಷನ್ಸ್ ಇದೆ ಅಂತ ಇವತ್ತಿನ ಯೂತ್ ಫಸ್ಟ್ ಯೋಚನೆ ಮಾಡಿದ್ರೆ ಶುಕ್ರವಾರ ಸಾಯಂಕಾಲ ಎಲ್ಲಿ ಹೋಗೋದು ಅಂತ. ಪಾರ್ಟಿಗೆ ಹೋಗೋಣ, ಪಬ್ಬಿಗೆ ಹೋಗೋಣ, ಒಂದು ಗೆಟ್ ಟುಗೆದರಿಗೆ ಹೋಗೋಣ ಅಂತ. ಆದರೆ ದಯಾನಂದ್ ಅವರ ಜೀವನ ನಾನು ನೋಡಿದಾಗ ಅವತ್ತು ಹೆಂಗೆ ಆರಂಭ ಹೆಂಗಿತ್ತೋ ಇವತ್ತಿಗೂ ಹಾಗೆ ನಡ್ಕೊಂಡು ಹೋಗ್ತಾ ಇದೆ. ಯಾಕೆ ನಿಮ್ಗೇನು ಅಟ್ರಾಕ್ಟ್ ಮಾಡಲಿಲ್ವಾ, ಸೆಳಿಲಿಲ್ವಾ ನಿಮ್ಮನ್ನೇನು? ಯಾವ ಮೋಹನೂ ಕರೀಲಿಲ್ವಾ? ಪಾರ್ಟಿನೂ ಮಾಡಬೇಕು, 4 ಜನ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಎಣ್ಣೆ ಹಾಕಬೇಕು, ಸಾರಿ ಬಟ್ ತುಂಬ ಜನ ಗಂಡು ಮಕ್ಕಳು ಯೋಚನೆ ಮಾಡೋದು ಹೀಗೆ, ಇವತ್ತೇನೋ ಲಾಭ ಬಂತು, ಇನ್ಯಾವುದೋ ಬಿಸ್ನೆಸ್ ವರ್ಕೌಟ್ ಆಯಿತು, ಯಾವುದಕ್ಕೋ ಒಂದು ಹೊಸದು ಸೈನ್ ಮಾಡಿ ಬಂದ್ವಿ, ಹಾಕೋಣ ಒಂದು ಪೆಗ್ಗು ಅನ್ನಿಸ್ಲಿಲ್ವಾ ದಯಾನಂದ್ ಅವರಿಗೆ? ತುಂಬ ಜನ ಫ್ರೆಂಡ್ಸ್ ಕೇಳಿರ್ಬೇಕು ಈ ಪ್ರಶ್ನೆ. ತುಂಬ ಸಲ ಕೇಳಿದ್ದಾರೆ, ತುಂಬ ಸಲ ಅದಕ್ಕೆ ಕಾಮಿಡಿನೂ ಮಾಡಿದ್ದಾರೆ, ಪುಲ್ಚಾರು ಅಂತ ವರ್ಡ್ ಯೂಸ್ ಮಾಡಿದ್ದಾರೆ. ಬಟ್ ಒಂದು ನನಗೇನೋ ಎಲ್ಲೋ ಅನಿಸಿದ್ದೆ ಏನಪ್ಪ ಅಂದರೆ, ನಾನು ನಿಜಕ್ಕೆ ಅವತ್ತು ಅದೇ ಏನಾದರೂ ಸ್ಟಾರ್ಟ್ ಮಾಡಿದರೆ, ನಾವು ಏನಂತೀವಿ ಸಿಂಪಲಾಗಿ 30-30 ಅಂತ ಏನು ಸ್ಟಾರ್ಟ್ ಮಾಡ್ತೀವಿ, 30, 60, 90 ಹೋಗಿ ಇವತ್ತು ಏನು ಏನಾಗುತ್ತೆ ಗೊತ್ತಿಲ್ಲ. ಬಟ್ ಎಲ್ಲೋ ಒಂದು ಕಡೆ ನಾನು ಜನರಲಾಗಿ ನಾನು ಬಿಲೀವ್ ಮಾಡೋದು, ನಾನು ಇವತ್ತೇನು ಇದ್ದೀನಿ ಅಂದರೆ ನನ್ನ ತಾಯಿನ ಎಲ್ಲೋ ಒಂದು ಕಡೆ ಕೆಲವು ನೆಗೆಟಿವ್ ಪಾರ್ಟಿಗೆ ಹೋಗ್ಬೇಡ ಅಂತ ಅವರೇ ದಾರಿ ಸ್ಟಾಪ್ ಮಾಡಿದ್ರೆ ಅನಿಸುತ್ತೆ. ಎಲ್ಲೋ ಒಂದು ಕಡೆ ನೀನು ಅದು ಹೋದರೆ ನೀನು ದಯಾನಂದ್ ಆಗಲ್ಲ, ಒಂದು ಕಂಪ್ನಿ ಕಟ್ಟಲ್ಲ, ಎಲ್ಲೋ ಒಂದು ಕಡೆ ನನಗನ್ನು ಅನಿಸುತ್ತೆ. ನನ್ನ ಅವ್ವ ನನಗೇನೋ ಒಂದು ಎಲ್ಲೋ ಇವತ್ತು ನನ್ನ ಜೊತೆ ಜೀವಂತವಾಗಿಲ್ಲ ಅವರು, ಬಟ್ ಫಿಸಿಕಲಾಗಿ ಅವ್ರು ದಿನ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ, ದಿನ ನನ್ನ ಜೊತೆ ನಿಂತ್ಕೋತಾ ಇದ್ದಾರೆ. ಎಲ್ಲ ಒಂದು ಕಡೆ ಹಾಗಾಗಿ ನನಗೆ ಯಾವುದೂ ಸೆಳಿಲ್ಲ ಅಂತಲ್ಲ. ಬಟ್ ನಾನು ಹೋಗದಿರೋ ಪಾರ್ಟಿಗಳು ಯಾವಿಲ್ಲ. ನಾನು ಹೋಗಿದ್ದೀನಿ, ಕೆಲವು ಫ್ರೆಂಡ್ಸ್ ಎಲ್ಲ ಕರೆದಾಗ ಪಾರ್ಟಿಗೆ ಹೋಗಿದ್ದೀನಿ, ಅವ್ರ ಜೊತೆ ಸ್ಪೆಂಡ್ ಮಾಡಿದ್ದೀನಿ. ಅವ್ರು ಬೇರೆ ಏನೋ ತೊಗೋತಾರೆ, ನಾನು ಒಂದು ಗ್ಲಾಸ್ ಆಫ್ ನೀರು ತೊಗೊಂಡಿದ್ದೀನಿ. ಹಾಗಾಗಿ ಮೋಸ್ಟ್ಲಿ ಎಲ್ಲೋ ಒಂದು ಕಡೆ. ಆಮೇಲೆ ಇನ್ನೊಂದು ಏನಂದರೆ, ನನ್ನೊಂದು ಟೈಮ್ ಎಥಿಕ್ಸ್ ಅಂತಿದೆ. ಬೆಳಗ್ಗೆ 9 ಗಂಟೆಗೆ ಆಫೀಸು, ಸಾಯಂಕಾಲ 6:30 ನಾನು ಟರ್ನ್ ಆಗಲ್ಲ, ನನ್ನ ಕಾರ್ ಟರ್ನ್ ಆಗುತ್ತೆ, ಮನೆಗೆ ಹೋಗೋಣ ಬಾ ಅಂತೇಳಿ.